ಟಿವಿ ಇತ್ತಂತಲ್ಲ ಏನು ಮಾಡಿದ್ರು? ಅದಕ್ಕೆ ಅದನ್ನ ವರ್ಷಕ್ಕೆ ಹೋಯ್ದಾರಿ ಸರ್ಕಾರ ಪುಡಿ ಹಚ್ಚಿ ನೀರಾಗ ಎದ್ಬಿಟ್ರಿ ಅದನ್ನ. ಸಬಕಾರ ಪುಡಿ ಹಚ್ಚಿ ನೀರಾಗ ಎದ್ದು ಹರಿಸ್ಬಿಟ್ರಿ ಅಪ್ಪ ಟಿವಿನ ಸ್ವಚ್ಛ ಆಗಲಿ ಅಂತ. ಅಯ್ಯೋ ಶಿವದಿ, ಯಾರು ಅದ್ರ ಮಾಡಿದ್ದು? ನಮ್ಮ ದಡವರಿ. ಓ ಆಮೇಲೆ ಏನಂತ? ಆಮೇಲೆ ಕರೆನ್ಸಿ ಹಾಕ್ಸ್ಕಾಟ್ ಇದನ್ನ ಮಾಡನ್ರಿ, ಅರ್ಧ ಬರಕತ್ರಿ ಅದು. ಎದಕ್ಕೆ ತೊಳೆದ್ರಂತ ಕೇಳಿದ ಕೆರೆ ಇಲ್ಲ ನೀವು? ಅದು ಜಾತ್ರೆ ತಾರಿ ತೊಳೆದ್ ಬಿಟ್ರಿ ಅದನ್ನ, ನೀರು ಹಚ್ಚಿ ತೊಳೆದು ಒಳ್ಳೆ ನೀರಾಗ ಕೆದ್ದಿ ಬಿಟ್ರಿ. ನಿಮ್ಗೆ ಏನಾಗಬೇಕು? ದಡವ್ರಿ. ನಿಮ್ಮ ದೊಡ್ಡವ ಬಾ, ನಿಮ್ಮ ದೊಡ್ಡವನ ಹತ್ರ ಮಾತಾಡೋಣ. ಭಾರಿ ಶಾಣೆ ಕದಲ್ ಬಿಡಪ್ಪ. ಇಲ್ರಿ ಬಂದ ಮಾಡ್ರಿ ಅದನ್ರಿ. ಮತ್ತೆ ಜಗ್ ಬೈದ್ರಿ ನಿಮ್ಮ ದೊಡ್ಡವಂಗ? ಇಲ್ರಿ ಬೈದಿಲ್ರಿ. ನಿಮ್ಮ ದೊಡ್ಡಪ್ಪರ ಅವ್ರು ಬೈಲಿಲ್ಲ? ಇಲ್ರಿ, ನಮ್ಮ ದಡಪ್ಪರ್ ನೋಡುದ ಇಲ್ರಿ, ನಾವ ನೋಡಿವ್ರಿ ಸಣ್ಣ ನೋಡ್ರು. ಈಗ ಅವತ್ತಿಂದ ಓದ್ಕೊಂಡು ಮಾಡಲ್ಲ ಅಂತೇಳಿ ಬಂದ್ ಮಾಡ್ರಿ. ಹೌದಾ? ಹ್ಞೂನ್ರಿ. ಈಗ ಅದು ತೊಳೆದಾಗಿಂದ ಆನ್ ಆಗ್ತಿಲ್ಲ? ಆನ್ ಆಗೋಲ್ರಿ, ಅದು ನಾವು ಆಟ ಬಿಟ್ರಿ. ಅದು ತಣ್ಣಗತ್ ನಡಿ ಮರೆ. ಇನ್ನೇನು ಮಾತಾಡಿಪ್ಪ, ನಾನು ಏನು ಮಾತಾಡೋಕ್ಕಾಗ್ತೀರಿ? ಅಯ್ಯೋ ಶಿವನೇ. ಸರಿ ಬಾರಪ್ಪ, ಬರ್ರಿ ಬೀಗ್ರ, ಊಟ ಮಾಡೋಣ. ಭಾಳ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ಈಗ ಎಲ್ಲಿ ನಿಂತೀವ್ರಿ ನಾವು? ನಮ್ಮ ಹೊಲದಲ್ಲಿ ಇದ್ರಿ ಸರ್. ನಮ್ಮ ಹೊಲ ಒಟ್ಟು ಎಷ್ಟು ಎಕರೆ ಐತ್ರಿ ಇಲ್ಲಿ? ಇಲ್ಲಿ ಏನ್ರಿ, ಇಲ್ಲಿ ಒಟ್ಟು ಒಂದು 7 ಎಕರೆ 8 ಎಕರೆ ಆಗತ್ತೆ ರೀ. 8 ಎಕರೆ ಆಗುತ್ತೆ. ಏನೇನು ಮಾಡಿರಿ ಇಲ್ಲಿ? ಇಲ್ಲಿ ಶೇಂಗಾ ಹಾಕಿವ್ರಿ, ಕಲ್ಲಿ ಹಾಕಿವಿ, ಅಲಸಂದಿ ತೊಗರಿ ಹಾಕಿವ್ರಿ. ಅಲಸಂದಿ ತೊಗರಿ ಹಾಕಿರಿ. ಓಕೆ. ಶೇಂಗಾ ಇದೆ? ಹಾಂ, ಶೇಂಗಾ ರೀ ಇದು. ಹಾಂ, ಓಕೆ. ಎಲ್ಲ ನೀರಾವರಿ ಏನು? ಹಾಂ, ಇದು ಒಟ್ಟು ನೀರಾವರಿನ ಸರ್. ಹಾಂ, ಓಕೆ. ಒಟ್ಟು ಶೇಂಗಾನ ಐತ್ರಿ ಇದು ಒಟ್ಟು. ಅದು ಈ ಪಟ್ಟಿ, ಆ ಪಟ್ಟಿ, ಈ ಪಟ್ಟಿ. ಹಾಂ, ಒಟ್ಟು ಎಷ್ಟು ಇಳುವರಿ ಬರುತ್ತೆ ಇದು? ಇಳುವರಿ ಸರ ಇದು ಬಂತ 30 ಚೀಲ ರೀ, ಎಕರೆಗೆ 30 ಚೀಲ ರೀ. ಎಕರೆಗೆ 30 ಚೀಲ? ಹ್ಞೂ ರೀ. ನೀರಾವರಿ ಇಲ್ಲ ಅಂದ್ರೆ? ನೀರಾವರಿ ಇಲ್ಲ ಅಂದ್ರೆ ಮತ್ತು ಸುಗ್ಗಿದ ಆಟ ರೀ ಸರ್. ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ? ವರ್ಷಕ್ಕೆ ರೀ 300 ಚೀಲ ಹಾಕೋರಿ ಒಟ್ಟು ಶೇಂಗಾ. ಒಟ್ಟು ಶೇಂಗಾ. ಹಾಂ ಹಾಂ, ಈ ವರ್ಷ ಒಂದು ಬೋರ್ ಹಾಕ್ಸಿರಿ, ಮತ್ತು ಹೆಚ್ಚಿಗೆ ಆಗ್ಬೋದು ರೀ. ಎಷ್ಟು ಬೋರ್ ಹಾಕ್ಸಿರಿ? ಈ ವರ್ಷ ಒಂದು 20 ಕಾರಂಜಿ ಹೊಡಿತೈತ್ರಿ ಅದು. ಮತ್ತು ಅದರಿಂದ ಇನ್ನೂ ತೆಗ್ದಿಲ್ಲ ರೀ, ಇನ್ನು ಮ್ಯಾಕ. ಏ ಭಾಳ ದೂರದಿಂದ ತಂದಿರಂತಿದೆ ಇದು? ಅಂತ ಒಂದು 3-3.5 ಕಿಲೋಮೀಟ್ರ್ ಐತ್ರಿ ಸರ್ ಅದು. ಇಲ್ಲಿಂದ್ರ ಬೋರ್ಡ್ರ್ ಹತ್ತಿರ ಐತ್ರಿ ಹೊಲ ಅದು. ಅಲ್ಲಿಗೆ ಅಲ್ಲಿಂದ ಪೈಪ್ ತಂದಿರಿ? ಇಲ್ಲಿ ಹಾಕಿಸ್ಕೊಂಡು ಅತ್ತ ಹೋದಿವ್ರಿ. 3.5 ಕಿಲೋಮೀಟ್ರ್ ಹೋಗಿವ್ರಿ. ಪೈಪ್ ರೀ, 3 ಇಂಚಿನ ಪೈಪ್ ಹಾಕೊಂಡು. ಶಿವನೇ, ಎಷ್ಟು ಖರ್ಚು ಆತ್ರಿ ಅದಕ್ಕೆ? ಒಂದು 10 ಲಕ್ಷ ರೂಪಾಯಿ ಖರ್ಚು ಆಗೈತೆ ರೀ. ಯಾಕೆ ಅಲ್ಲೇ ಬೋರ್ ಹಾಕ್ಬೇಕಾಗಿತ್ತಲ್ಲ? ಅಲ್ಲೇ ನೀರು ಸಿಗಾಗಲ್ಲ ಸರ್. ಅಲ್ಲೇ 10 ಎಕರೆ ಹೊಲ ಐತ್ರಿ. ಹಾಂ, ಅದ್ರ ಸಂಬಂಧ ಅಲ್ಲೇ ಇಲ್ಲಿಂದ್ರ ಅಲ್ಲಿಗೆ ಹೋದಿವ್ರಿ. ಭಾರಿ ಸಾಹಸದ ಕೆಲಸಪ್ಪ ನಿಮ್ದು. ಹಾಂ, ಅಲ್ಲಿ ನೀರು ಬೀಳೋಂತ ಇಲ್ಲಿಂದ ಪೈಪ್ ಹಾಕಿ ಅಲ್ಲಿಗೆ ಹೋದ್ರಿ. ಈ ನೀರು ಇದಕ್ಕೂ ಆಗುತ್ತಾ ಅದಕ್ಕೂ ಆಗುತ್ತಾ? ಹ್ಞೂ, ಇದಕ್ಕೂ ಆಗತ್ತೆ ರೀ, ಅದಕ್ಕೂ ಆಗತ್ತೆ. ಎಷ್ಟು ಅಡಿಗೆ ಬಿದ್ದೈತೆ ನೀರು? ಅದು 500 ಫೂಟಿಗೆ ಬಿದ್ದತ್ತೆ ಸರ್. ಹಾಂ ಹಾಂ, 500 ಫೂಟಿನ ತನಕ ಬರೀ ಕರೆ ಕಲ್ಲು ಹಾಕೈತ್ರಿ. 500 ಫೂಟಿ ನೀರು ಬಿದ್ದಿದ್ದು ಬೋರಿಂಗ್ ಗಾಡಿನ ಹಾಕಿಸ್ಕೊಲಿಲ್ಲ ರೀ. ಪುಣ್ಯ ಮಾಡ್ರಿ. ದೊಡ್ಡ ನೀರು ರೀ, ಒಡ್ ನೀರು ಇಡೀ ಮ್ಯಾಕ್ ಇದನ್ನ ಕಿತ್ರಿ. ಹಾಂ, ಈಗ ಕೇಳ್ತಿದ್ದೆ ಸರ್ ನಾವು, ವರ್ಷದಾಗ ಎಷ್ಟು ಬೆಳೆ ಇದೆ ಅಂತ? ವರ್ಷಕ್ಕೆ 2 ಬೆಳೆ ರೀ, ಬ್ಯಾಸಿಗೆ ಒಂದು, ಸುಗ್ಗಿಗೆ ಒಂದು ರೀ. ಬ್ಯಾಸಿಗೆ ಒಂದು, ಸುಗ್ಗಿಗೆ. ಈ ತರಕಾರಿ ಗಿರ್ಕಾರಿ ನೀವೇ ಬೆಳಕೊಂತೀರಿ? ಮನೆ ತರಕಾರಿ ಏನೋ ಹಾಕಿರ್ತೀವ್ರಿ, ಮನಿ ಪೂರ್ತಿ ರೀ. ವಾರ ಒಟ್ಟು ಈ ಕಾಯಿಪಲ್ಲೆ ಏನೋ ತೊಗೊಂಬರ್ತೀವಿ 2-2 ಸಾವಿರ 3-3 ಸಾವಿರ ರೂಪಾಯಿ ಕಾಯಿಪಲ್ಲೆ ಅವ್ರಿ. ಹೊಲ ನನ್ನ ಥರ ಹಾಕೋದಾಗಲ್ರಿ. ಅಷ್ಟ ಇಷ್ಟು ಹೊಲ ಇಟ್ಕೊಂಡು ಯಾಕೆ ನೀವು ಅಷ್ಟು ಮಂದಿಗೆ ಒಂದು ಎಕರೆದಾಗ ಬೆಳೆದ್ರೆ ಸಾಕು ನೀವು ತರಕಾರಿ? ಅದನ್ನ ನಾನಾ ಥರ ನಮ್ಗೆ ಹಾಕೊಂಡು ಮೇಂಟೈನ್ ಮಾಡೋದು ಅಲ್ಲದಕ್ಕೆ ಸರ್ಕಾರಿ ಶಾಂತಿ ಹೋಗಿ ಇಲ್ಲೇ ಗೂಡ್ರಿ ಮಗ್ಲ ರೀ, ಅಲ್ಲಿ ಹೋಗಿ ಕಾಯಿಪಲ್ಲೆ ತುಂಬ್ಕೊಂಬರ್ತೀವಿ. ಈ ಬದುಕಾರ ರಗಡ ಐತನ್ ನಿಮ್ಗೆ, ಅದನ್ನ ಮಾಡ್ಕೊಂಡು ಕುಂದ್ರದ ಆಗೋದಿಲ್ಲ ಅಂತೀರಿ? ಮಂದಿ ಭಾಳ ಬೇಕನ ಅದಕ್ಕೆ? ಬೇಕ್ರಿ. ಐಟಮ್ಸ್ ಒಂದು ಬೇರೆ ಬೇರೆ ಊರ್ ಬೇಕಲ್ರಿ. ಈಗ ಒಂದ ಕಾಯಿಪಲ್ಲೆ ತೊಗೊಂಬರ್ ತಲೆ ಬಡಿತೇವ್ರೆ, ಒಂದು 10 ಐಟಮ್ಸ್ ತೊಗೊಂಬರ್ಬೇಕಲ್ರಿ. ಬೇರೆ ಬೇರೆ ಹೋಗಿ ತೊಗೊಂಬರ್ತೀವಿ. ಹೌದಾ? ಹಾಂ ಹಾಂ ಹಾಂ, ಓಕೆ. ಮತ್ತೆಲ್ಲೈತಿ ನಿಮ್ದು ಈಗ ಇದು ಬಿಟ್ರೆ? ಅದಾವ್ರಿ. ಓ, ಸುತ್ತಾರದ? ಹಾಂ, ಇಲ್ಲೇ ಅಲ್ಲೇ ನೋಡ್ರಿ, ಇಲ್ಲೇ ಹಿಡಿದ್ರಿ 13 ಲಕ್ಷ ರೂಪಾಯಿ ಒಂದು ಎಕರೆ ಇಲ್ಲೇ ಐತ್ರಿ. ಆಚೆ ಕಡೆ ಇದ ವರ್ಷ ಹಿಡಿದಿದ್ದ? ಇಲ್ರಿ, ಈಗಾಗಲೇ ಹಿಡಿದು 6 ವರ್ಷ 7 ವರ್ಷ. ಭಾರಿ ಆಗ್ಯಾವ ಜಮೀನಿಗೆ, ಎಲ್ಲ ಊರಾಗ ಹಿಂಗಾಗ್ಯಾವ ನೋಡ್ರಿ. ಬರ್ರಿ 20 ಲಕ್ಷ ತನ ಆಗ್ಯಾವ್ರಿ ಈಗ. ಹಾಂ,
ಹಾಂ ಮನೆ ಈಗ 2 ವರ್ಷ ಮುಂದೆ ಹಿಡಿದ್ವಿ 15 ಲಕ್ಷ ರೂಪಾಯಿ ಎಕರೆ ರೀ. 2 ಎಕರೆ ಹಿಡಿದ್ರು 30 ಲಕ್ಷ ಕೊಟ್ಟು. ಎಲ್ಲ ಖರ್ಚು ಕಳೆದ ವರ್ಷ ಅಷ್ಟು ಉಳಿಸಿ ನೀವು ಜಮೀನು ಮಾಡ್ತೀರಿ. 2 ವರ್ಷ 3 ವರ್ಷಕ್ಕೆ ಮತ್ತೆ ಏನು ಮಾಡ್ಕೊಂಡು. ಹಾಂ 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 ಈ ಬ್ಯಾಂಕ್ ಲೋನ್ ಹೋಗಿನೋ ಅಂಥವೇನು ಸಹಾಯ ಆಗ್ಯಾವಲ್ಲ? ಅಂಥವು ಏನೂ ನಮ್ಗೆ ಸಹಾಯ ಇಲ್ರಿ, ನಾವು ಅದ್ರ ಸನಿಯಕ್ಕೂ ಹೋಗಲ್ರಿ. ಅಲ್ರಿ ಬ್ಯಾಂಕ್ನಿಂದ ಬೇಕಾದಷ್ಟು ಸವಲತ್ತು ಅದಾವ ಈಗ ರೈತರಿಗೆ. ಒಂದು ಹತ್ತುಲ್ರಿ, ನಾವು ಕಲ್ತಾರಲ್ರಿ. ಹಾಂ ನಮ್ಮ ಬೆಳೆನ ನಮ್ಗೇನ ಹತ್ತನ್ರಿ ಒಟ್ಟು. ಹಾಂ ಇನ್ನೊಬ್ರು ದಾಲಿ ಹೋಗಿ 1 ರೂಪಾಯಿ ಕೆಳಗಿತ್ತು. ಕಲ್ತಾರಿಲ್ಲೇ ಅದಾರ, ಬರ್ರಪ್ಪ ಇಲ್ಲಿ ನೀವಿಬ್ರು ಬರ್ರಿ. ಇನ್ನೂ ಅಲ್ಲ, ಏನು ಜವಾಬ್ದಾರಿ ಇನ್ನೂ ಇಲ್ರಿ. ಬರ್ರಿ. ನಿಮ್ಮ ಹೆಸರು ರೀ? ಸನ್ಮೇಶ್ರ. ಏನು ಓದ್ತೀರಿ? ನಾವು BA ಮುಗಿಸಿ ಈಗ ಸೀಟ್ ಓದಾಕ್ತಾರೆ. BA ಮುಗಿಸಿ CET ಓದಾಕತ್ತೀರಿ. ಇಷ್ಟು ಗದ್ದಲದಾಗ ಕಳೆದು ಹೋಗದ ಅದು ಹೆಂಗ ನೀವು ಹಿಡಿದಿಟ್ಟು ನಿಮ್ಮ ಇದನ್ನ ಕಾಪಾಡ್ತೀರಿ? ಇಲ್ಲೇ ಹೊಲ್ದಾಗ ಮಾಡ್ಕೊಂಡು ಮತ್ತು ಅವರು ನಮ್ಮ ಅಪ್ಪರಿಗೆ ಮಾಡೋದಾಗಲ್ಲ ರೀ, ಮೊದಲು ಮಾಡ್ಯಾರ ರೀ. ಈಗ ಮಾಡೋದಾಗಲ್ಲ, ಇಲ್ಲೇ ಮಾಡ್ಕೊಂತ ಓದ್ಕೊಂತ ಹೊಂಟೇವ್ರಿ. ದೊಡ್ಡ ಖರ್ಚು ಐತೆ ಹಂಗಾರೆ ನಿಮ್ಮದು? ಭಾಳ ಐತ್ರಿ. ಸಾಲಿ ಹುಡ್ದ ಏನಿಲ್ಲ ಅಂದ್ರೆ ಒಂದು 4-5 ಲಕ್ಷ ರೂಪಾಯಿ ಬರ್ತೀರಿ ವರ್ಷ. ಅಷ್ಟು ಹುಡುಗ ಕೂಡಿ ಅಷ್ಟು ಹುಡುಗರು ಸೇರಿ ಒಂದು 4-5 ಲಕ್ಷ ರೂಪಾಯಿ ಬರ್ತೀರಿ. ಫೀಸು ಗೀಸು ಪುಸ್ತಕ ಎಲ್ಲ ಕೂಡಿ ಒಂದು 4-5 ಲಕ್ಷ ರೂಪಾಯಿ ಬರ್ತೀರಿ. ಹಾಂ ಅಷ್ಟು ಬರ್ತೀರಿ. ಹಾಂ ನಿಮ್ಮ ಜವಾಬ್ದಾರಿ ಏನು ಮನೆಗೆ ಓದ್ದವ್ರದ್ದು? ಓದವ್ರದ ಈಗ ಈ ಹೊಲಕ್ಕೆ ನೀರು ಹಚ್ಚಕ್ಕೆ ಯಾವಾಗ ನೀರು ಹಚ್ಚಕ್ಕೆ ಬರೋದ್ರಿ. ಅವ್ರು ಎಲ್ಲಿಗಾರ ಮತ್ತು ಈಗ ಮನೆ ರಿಲೇಷನ್ ತವಲ್ ಜಗ್ಗಲ್ರಿ, ಯಾರನ್ನಾರು ಮಾತಾಡ್ಸಕ್ಕೆ ಹೋಗೋದು ಹಿಂಗೆ ಮಾಡಿದೆ. ಒಂದು ನೀರು ಪಾರ ಹಚ್ಚಂದ ನೀರು ಹಚ್ಚಕ್ಕೆ ಬರೋದು ಇಂಥವು ಮಾಡ್ತೀವಿ ರೀ ನಾವು. ಆತ ಅವರು ಮನೆ ಇರ್ತಾನೆ ಮಾಡ್ತಾರೆ ನಾವು ಅಪ್ಪರ ಹೊಸರು. ಅವ್ರು ಅದಾರ ಅಂತ ನಾವು ಏನು ಮಾಡಿಲ್ಲ ರೀ. ಈಗ ಬೇಕಾದಷ್ಟು ಬೆನಿಫಿಟ್ ಇದೆ ರೈತರಿಗೆ, ಆ ಥರದ್ದು ಏನು ಗಮನ ಕೊಟ್ಟಿದ್ದೀರಿ? ಈಗ ಅವ್ರಿಗಂತೂ ಹೇಳಿದ್ರು ಅವರು, ನಮ್ಗೆ ಓದಕ್ಕೆ ಬರಲ್ಲಪ್ಪ, ಏನು ಗೊತ್ತಾಗೋದಿಲ್ಲ, ನಮ್ಮ ರಟ್ಟಿ ಮೇಲೆ ನಮ್ಮ ನಂಬಿಕೆ ಅಂತ ಹೇಳಿ. ನೀವೇನಾದ್ರೂ ಪ್ರಯತ್ನ ಪಡಬೇಕಾಗಿತ್ತು ಅಂತ? ಇನ್ನೂ ಏನೋ ಅಂತ ಏನು ಮಾಡಿಲ್ಲ ರೀ. ಈ ಸುಮ್ಮ ಹೊಲ ಮ್ಯಾಗ ಇನ್ಕಮ್ ಬರ್ತಾರೆ ನಾವು ದುಡಿದ್ರಾಗ. ಅವು ಮತ್ತು ಅವು ಸಾಲ ಮಾಡ್ಕೊಂತ ಹೋದ್ರೆ ತೊಂದರೆ ಬಂದ್ರಿ. ಮನ್ಯಾಗ ಮತ್ತೆ ಹೊಡಕ್ಕೆ ಕೊಡ್ತವ್ರಿ ಸಾಲ, ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ. ಈ ಮನೆಯದ್ರಾಗ ಮನುಷ್ಯನ ನಡ್ಕೊಂತ ಹೊಂಟೈತ್ರಿ ಅಷ್ಟ. ಒಂದು ಪಾಯಿಂಟ್ ಅಲ್ಲಿ ಐತಿ, ಸಾಲ ಮಾಡೋದ್ರಿಂದ ಮನಿ ಒಡಕ್ಕಾಗತ್ತ, ಯಾಕೆ ಬೇಕು ಅಂತ. ಹಾಂ ರೀ, ನಾವ ದುಡ್ದಿದ್ದ ನಾವು ಮಾಡ್ಕೊಂತ ಹೋದ್ರೆ ಇರ್ತಾರೆ. ಅದು ಸಾಲ ಮಾಡಿದ್ರಿಂದ ಅರ್ಥ ಇರೋದಿಲ್ಲ ಅಲ್ರಿ. ಹಂಗಾಗಿ ನಾವು ಮಾಡ್ಕೊಂತ ಹೊಂಟೀವಿ. ಓಕೆ, ಹಂಗಾರೆ ಇಲ್ಲಿವರೆಗೆ ನಿಮ್ಮ ಮನೆ ಸಾಲ ಆಗಿಲ್ಲ? ಇಲ್ರಿ. ನಾವ ದುಡ್ದಿದ್ದ ಈಗ ನಾವು ಒಂದು 6-7 ಮಂದಿ ಕುರಿ ಹೋಗ್ತಾರೆ. ಅದ್ರ ಇನ್ಕಮ್ಮು ಹೊಲ್ದಾಗ ಒಂದು ಊಟ ಕೂಡಿ ಒಂದು 50 ಲಕ್ಷ ರೂಪಾಯಿ ಇನ್ಕಮ್ ಆಗತ್ರಿ ವರ್ಷ. ಅದ್ರಾಗ ಒಟ್ಟು ಖರ್ಚು ತೆಗೆದು ಉಳಿಸ್ಕೊಂತ ಹೊಂಟೀವಿ. ಹೌದು, ಎಲ್ಲರಿಗೂ ಸಮಾನ? ಸಮಾನ. ದುಡಿಮೆನೂ ಸಮಾನ, ಸಮಾನ, ಆದಾಯನೂ ಸಮಾನ. ಭಿನ್ನಾಭಿಪ್ರಾಯ ಅನ್ನೋದೇ ಇಲ್ಲ? ಇಲ್ರಿ. ಆಯ್ತು, ಅವ್ರು ಹಿರಿಯರಂತ ಗಟ್ಟಿ ಅದಾರ. ಈಗ ಅವ್ರ ಅಪ್ಪಗ ಗಟ್ಟೆ ನಿಂತ್ಕೊಂಡ್ಬಿಟ್ರ. ಅವ್ರ ನಮ್ಮ ಅಪ್ಪರ ದೊಡ್ಡವ್ರ ಹಿರಿಯರ ಹೆಸರು ಉಳಿಸ್ಬೇಕಂತೇಳಿ. ನಿಮ್ಮ ಹುಡುಗರ ಪೈಕಿ ಈಗಿನವ್ರಿಗೆ ಭಿನ್ನಾಭಿಪ್ರಾಯ ಏನು ಬರಲ್ಲ ಅಂತ? ಇಲ್ರಿ. ನಾವು ಅವ್ರು ಬೇದಿರ್ತಾರ ರೀ, ಬೇಸ್ಕೊಂಡ್ ಮತ್ತೆ ಆಟ ಅವಾಗ ನಾವು ಒದರಾಡ್ತೀವಿ. ಒದರಾಡಿ ಈ ಕಡೆ ಸುಮ್ಮ ಹೋಗ್ಬಿಡ್ತೀರಿ. ಅವ್ರ ಪಡಿ ಹೋಗ್ರ, ನಾವು ನಮ್ಮ ಪಡಿ ಹೋಗಿ ಮುಗೈತ್ರಿ. ಮತ್ತೇನಿಲ್ಲ. ಸಣ್ಣ ಪುಟ್ಟ ಬಂದ್ರು ಅವರ ಸುಧಾರಿಸ್ತಾರ. ಹಂಗೇನಿಲ್ರಿ. ಓಕೆ, ಅದ್ಭುತಪ್ಪ. ಜಗಳ ಇರ್ತ್ರಿ, ಸಂಭಾಳಿಸ್ಕೊಂಡು ಹೋಗ್ತೀರಿ. ಮತ್ತು ಆಟ ಜಗಳ ಮತ್ತು ನಡೀತಾವ ರೀ, ಸಂಭಾಳಿಸ್ಕೊಂಡು ಹೋಗ್ತೀರಿ. ಹಂಗೇನಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಅಲ್ರಿ, ನಮಗೇನು ನಮ್ಮ ಹೊಟ್ಟೆ ಜೀವನಕ್ಕೆ ನಾವು ಮಾಡ್ಕೊಂಬಿಡ್ತೀವಿ. ಅದನ್ನು ಸಾಲ ಪಾಲ ಎಲ್ಲಿ ನಾವು ಬ್ಯಾಂಕಿನ ಸಬ್ಸಿಡಿ ಕೊಡ್ತೀನಿ ಅಂತಾರ, ಅದ್ರಾಗ ನಿಮ್ಗೆ ಉಳಿತೈತಿ ಅಂತಾರ. ಸಬ್ಸಿಡಿ ತೊಗೊಂದಿಲ್ರಿ ನಾವು. ಒಟ್ಟು ಸಾಲ ಮಾಡೋದ ಬೇಡ ರೀ ಅಂತ ಅಂತೀವಿ. ಹಿಂದಕ್ಕೂ ನಮ್ಮ ಅಪ್ಪನೂ ಮಾಡಿಲ್ಲ, ನಾವು ಮಾಡ್ಬಾರ್ದು ಅಂತಂದು ಇಲ್ಲಿವರೆಗೆ ಸಾಲ ಮಾಡಿ ಇಲ್ಲ ಯಾವುದು 1 ರೂಪಾಯಿ ಸಾಲ ಇಲ್ಲ. ಐತ್ರಿ, ಆದ್ರೆ ಸೊಸೈಟಿ ಒಳಗೆ ಅವ್ರ ಭೂಮಿ ಮೇಲೆ ಸೊಸೈಟಿ ಒಳಗೆ ತೊಗೊಂಡಿವಿ 50,000. ಅವು ಅದಾವು, ಅವನ್ನ ಕಟ್ಕೊಂತ ಹೋಗ್ತೀವಿ ಅಷ್ಟ. ಮತ್ತೆ ಇಲ್ಲಿ ಸಾಲ ಯಾವ ಬ್ಯಾಂಕ್ನಾಗೂ ತೊಗೊಂದಿಲ್ರಿ. ಬೆಳೆ ಸಾಲ ಪಳಿ ಸಾಲ ತೊಗೋ ಅಂತಾರೆ ಅವ್ರು. ನಾವು ಬಿಡ್ರಿ ಸರ, ಇನ್ನೂ ಟೈಮ್ ಸರಿ ಹೋಗಿ ಕಟ್ಬೇಕು. ಟೈಮ್ ಸರಿ ನಮ್ಗೆ ಆಗೋದಿಲ್ಲ. ಬಳ್ಳ್ಯಾದಾಗ ಇರ್ತೀವಿ, ಏನು ಎಲ್ಲಿ ಸಾಲ ಮಾಡಿ ಕೆಟ್ಟ ಹೆಸರು ತೊಗೊಳೋದು ಬೇಡ ಅಂತ. ಯಾಕ್ರಿ, ಸುಮ್ಮನೆ ಇಲ್ಲೇ ಮನೆಯಲ್ಲಿ ಇರ್ತಾವ್ರೆ, ನಮಗೆ ದುಡಿಮೆಗೆ ಮನೆಯಲ್ಲಿ ಇರ್ತಾವೆ, ತೊಗೊಂಡು ಹೋಗ್ಬಿಡ್ತೀವಿ. ಈಗ ಇನ್ನೊಂದು ಇತ್ತಿತ್ತಲಾಗಿ ಕಾಡು ಕೃಷಿ ಅಂತ ಬಂದಿದೆ, ಸಾವಯವ ಕೃಷಿ ಅಂತ ಬಂದಿದೆ, ಮಂಡಲ ಕೃಷಿ ಅಂತ ಬಂದಿದೆ. ಅಂಥವೇನ್ರ ಗೊತ್ತದಾವ ನಿಮ್ಗೆ? ಆ ಥರದ್ದು ನೋಡ್ತೀರಿ? ಅಂಥವು ನೋಡ್ತೀವಿ ಸರ, ಆದ್ರೆ ಅದಕ್ಕೆ ಬೆನ್ನು ಹತ್ತಾಗಲ್ರಿ. ಇವು ಎಲ್ಲ ಹೊಂಡ ಗಿಂಡ
ಹೋಗಿ ಸಾಕಾಣಿಕೆ ಅವನ್ನೆಲ್ಲ ಮಾಡಿಸ್ಕೊಂಡ್ರಿ ಅವನು ನಾವು ಕುರಿದ ಸಂಬಂಧ ಹತ್ತಿಲ್ರಿ ಅವು. ಪ್ರಯತ್ನ ಮಾಡಿರಿ? ಪ್ರಯತ್ನ ಮಾಡೀವ್ರಿ. ಮಾಡೀವ್ರಿ, ಆದ್ರೆ ಹತ್ತಿಲ್ಲ. ಹಾಂ, ಈಗ 50 ಎಕರೆ ಐತೆ ಅಂತೀರಿ. ನಿಮ್ಮ ಹುಡುಗರಿಗೆ ಬೇಕಾದಷ್ಟು ಅವಕಾಶಗಳು ಇಲ್ಲೇ ಮಾಡಿಕೊಡ್ಬೋದು. ನೀವು ಮಾಡಿಕೊಡ್ಬೋದ್ರಿ, ನಾನು ಮಾಡಿಲ್ಲ, ಬೆನ್ ಹತ್ತಿಲ್ರಿ. ಹೌದಲ್ಲ? ಇನ್ನು ಮ್ಯಾಕ ಅವ್ರು ತಿಳಿರಿ. ನಾವು 6 ಮಂದಿ ಗಂಡು ಮಕ್ಳು ಇದ್ರೆ ನಾವು ಸಾಲಿ ಕಟ್ಟಿ ಹತ್ತಿಲ್ಲ. ಕುರಿಲಿಂದನ ಅವರೇ ಇಬ್ಬರೇ, ಒಬ್ಬ ಮಾಸ್ತರ್, ಇಬ್ಬರು ಕನ್ನಡ ಶಾಲೆ ಮಾಸ್ತರ್ ಆಗ್ಯಾರ. ಅವ್ರು ಒಬ್ಬ ತೀರ್ಕೊಂಡ, ನನಗಿಂತ ಹಿರಿಯ ಮಾಸ್ತರ್ ಅದನ್ರಿ ಲಿಂಗಸೂರು. ಅವ್ರು ಗೈಡೆನ್ಸ್ ಮಾಡ್ತಾರೆ ನಿಮ್ಗೆ? ಗೈಡೆನ್ಸ್ ಮಾಡ್ತಾರೆ, ಆದ್ರೆ ಹಬ್ಬಕ್ಕೊಂದು ಬರ್ತಾರೆ. ಅವ್ರವ್ರು ಫ್ಯಾಮ್ಲಿನ ನೀವ ಚೆಂದಾಗಿರ್ರಿಪ್ಪ, ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ನೀವು ಒಟ್ಟು ನಮ್ಮನ್ನು ಕೇಳಾರ್ದಂಗೆ ಅಂತ ಆ ದಾರಿಯಲ್ಲಿ ಹೊಂಟಾರ ಅವರು. ಮುಂದೆ ನಿಮಗೆ ಮಕ್ಕಳು ಓದಬೇಕು ಅಂತ ಅನ್ಸುತ್ತಾ ಅಥವಾ ಹೇಗೆ? ನಮಗೂ ಹೆಚ್ಚಿನ ಮಾಹಿತಿ ಕಲಿಸ್ಬೇಕು ಅನ್ಸುತ್ತೆ ರೀ ಸರ್. ನಮ್ಮ ಮಕ್ಕಳನ್ನ ಯಾರನ್ನು, ನಮ್ಮ ಅಣ್ಣರ ಮಕ್ಕಳಾಗಲಿ ನಮ್ಮ ಮಕ್ಕಳಾಗಲಿ ಕಲೀರಿಪ್ಪ ಅಂತಂದು ಅವ್ರಿಗೆ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟಿವ್ರಿ. ಆದತ್ತೆ ಅವ್ರನ್ನ ಬಿಡಿಸಿ ಓದಿ ಹೊಲಕ್ಕೆ ಕೃಷಿಗೆ ಬರ್ರಿ ಅಂತ ಹೇಳಿರ ಅಥವಾ ಬೇರೆ ಬೇರೆ ಊರು ನೌಕರಿ ಅಂತ ಹೋಗ್ಬೇಕು? ಚಂದಾಗ ಕಲ್ತ್ರಂದ್ರೆ ಅವ್ನು ಇನ್ನೂ ಒಂದಿಟ್ಟು ಹೆಚ್ಚಿಗೆ ಕಲಿಸ್ತೀನಿ ಸರ್. ಹೆಚ್ಚಿಗೆ ಇವರು ಮತ್ತು ಇವ್ರನ್ನೆಲ್ಲ ಹುಬ್ಳಿ ಧಾರವಾಡದಾಗ ಇಟ್ಟದ್ರಿ ಸರ್. ಓ, ಹಾಸ್ಟೆಲ್ನಾಗ ಇಟ್ಟು ಓದ್ಸಕತ್ತೀರಿ? ಹ್ಞೂ ರೀ. ರೊಕ್ಕ ಬೇಕಷ್ಟು ಖರ್ಚಲ್ಲ? ಬೇಕಾದಷ್ಟು ಅಲ್ರಿ. ಅಲ್ಲಿಷ್ಟು ಓದ್ಸಕತ್ತೀವಿ. ಅವ್ರಿಗೇನು ತೊಂದರೆ ಮಾಡೋದಿಲ್ಲ ನೀವು? ಅವ್ರಿಗೇನು ತೊಂದರೆ ಮಾಡಿಲ್ಲ ರೀ. ಅವ್ರು ಒಟ್ಟು ನಿಮ್ಮಿದ್ದೆ ನೀವು ತೊಗೊಂಬರ್ರಿ ಅಂತಂದು ಹೇಳಿವ್ರಿ. ಅವರು ತೆಲಿಗೆ ಹಚ್ಕೋಬೇಕಲ್ರಿ. ಬಟ್ ಇಲ್ಲಿದ್ದಾಗ ಹೊಲಕ್ಕೆ ಬರಬೇಕು ಅವರು? ಇಲ್ಲಿದ್ದಾಗ ಹೊಲಕ್ಕೆ ಬರಬೇಕ್ರಿ, ಕಡ್ಡಾಯ. ಅದು ಕಡ್ಡಾಯ ರೀ. ಹಂಗೆ ಬಿಡೋಲ್ಲ ನಾವು. ಅವ ಯಾಕೆ ಓದ್ಲಿ, ಅವ ಎತ್ತ ಹೋದ ಅಂತ ಕೇಳ್ತೀವಿ. ಬರಬೇಕು ಹೊಲ್ದಾಗ ರೀ, ಹಂಗೆ ಕುಂತು ಹೋಗ್ಲಕ್ರಿ ಅವ. ಸೂಪರ್, ಒಳ್ಳೆ ಚಲೋ ಪಾಠ ಹಾಕಿರಿ. ಒಳ್ಳೆ ಮೇಸ್ಟ್ರು ನೀವು. ಇಲ್ಲ ಅಂದ್ರೆ ಅವ್ನ ಕೈ ಬಿಡಂಗಿಲ್ರಿ. ಬೇಕಾದವ ಇಲ್ರಿ ಅವ. ನೌಕರಿ ಮಾಡ್ತಾನಪ್ಪ ಅಂತಂದ್ರೆ ಹೊಲ್ಲಕ್ಕರ ಬಂದು ಹೋಗ್ಬೇಕ್ರಿ. ಏನ್ರಿ? ಹಂಗೆ ಬಿಡಂಗಿಲ್ರಿ. ಎಲ್ಲಿ ಹೋಗಿದ್ದಪ್ಪ ಅಂತ ಕೇಳವ. ಈಗ ಕೂಡಿದ್ದು ಮಂತೇನಂದ್ರೆ ಒಬ್ಬ ಹೊರಕ್ಕೆ ಹೋಗ್ಯಾನಪ್ಪ ಅಂತಂದ್ರೆ ನಾವು ಎಲ್ಲಿ ಹೋಗ್ಯಾನಪ್ಪ ಅಂತ ಕೇಳೋತನ ಮನಸ್ಸು ಇದು ಇರಂಗಿಲ್ಲ ರೀ. ಅಷ್ಟು ಮಂದಿ ಅದಾರ, ಹೆಂಗೆ ಗುರ್ತು ಹಿಡಿತೀರಿ ನೀವು? ಯಾರು ಎಲ್ಲಿ ಹೋಗಿ ಏನಂತ ಅಲ್ರಿ, ಅವ್ರವ್ರಿಗೆ ಜವಾಬ್ದಾರಿ ಹೊರಿಸ್ಬಿಟ್ಟಿರ್ತೀವಿ ನಾವು. ಇವತ್ತಿನಿಗೆ ಅವು ಹೊಂಟಾನಪ್ಪ, ಅವ್ನ ಕೆಲಸ ನೀವು ಮಾಡಬೇಕು ನೋಡಪ್ಪ ಅಂತಂದು ಹೇಳಿಬಿಟ್ಟಿರ್ತೀವಿ. ಮತ್ತು ಸಂಜೆಗೆ ಮಾಡಿ ಬಂದೆಪ್ಪ ಅಂತಂದ್ರೆ ನಾವು ಮಾಡಿ ಬಂದೆ. ಊಟಕ್ಕೆ ಒಂದೇ ಸಲ ಕುಂದ್ರ? ಒಂದೇ ಸವಾಲೆ ಕುಂದಿರ್ತೀವಿ. ಹೌದಾ? ಯಾವಾಗ? ಮಧ್ಯಾಹ್ನ, ರಾತ್ರಿನ, ಮುಂಜಾನೆ? ಮಧ್ಯಾಹ್ನ ರಾತ್ರಿ ಅಷ್ಟೇ ರೀ. ಇಲ್ಲ ಅಂದ್ರೆ ಅವ್ರವ್ರ ಬುತ್ತಿ ಅವ್ರವ್ರು ಕಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಒಂದೇ ಸಲ ಏನು ಕುಂದ್ರಕ್ಕೆ ಆಗೋದಿಲ್ಲ. ಬಳೆದಾಗ ಅವ್ರವ್ರ ಬುತ್ತಿ ಅವ್ರವ್ರು ಕಟ್ಕೊಂಡು ಹೋಗಿರ್ತಾರೆ. ಅಲ್ಲೇ ಉಳಿದವ್ರು ರಾತ್ರಿ ಕುಂದಿರ್ತೀರಿ? ಅವ್ರ ಅಷ್ಟು ಒಂಟ ತಗ ಕುಂತು ಹೊಂತೀವಿ. ಆದ್ರೆ ಅವಾಗ ಒಂದು 10 ಜನ, ಈಗ ಒಂದು 10 ಜನ ಉಂಡು ಕಡೆಗೆ ಆಗ್ಬಿಡ್ತಾರೆ. ಆದ್ರೆ ಅಷ್ಟು ಒಟ್ಟಿಗೆ ಕುಂದ್ರಂಗಿಲ್ಲ. ಮನೋರಂಜನೆ ಅಂದ್ರೆ ಏನು ನಿಮ್ದು? ಟಿವಿ ಧಾರಾವಾಹಿ ನೋಡ್ತೀರಿ? ಧಾರಾವಾಹಿ ನೋಡ್ತೀವಿ ರೀ. ಆ ಟಿವಿ ಸಂಬಂಧ ಬಾಳೆ ಹೋಗೋದಲ್ಲ ಅಂತ ಟಿವಿ ಕರೆನ್ಸಿ ಹಾಕ್ಸಿಲ್ಲ ಸರ್. ಏನ್ರಿ? ಟಿವಿ ಕರೆನ್ಸಿ ಈಗ ಒಂದು 6 ತಿಂಗಳು ಹತ್ರ ಹಾಕ್ಸಿಲ್ಲ. ಸಾಲಿ ಹುಡ್ರು ಹಾಳಾಗಿ ಹೊಂಟವ್ರೆ. ಇವು ನಾವು ಒಮ್ಮೊಮ್ಮೆ ಕರೆಂಟ್ ಬಂದಿರ್ತಾವೆ, ಅದನ್ನ ಹಚ್ಕೊಂಡ್ ಕುಂತಾಗ ಎದ್ದು ಹೋಗೋ ಸ್ವತಂತ್ರ ಆಗಲ್ಲ. ಇಲ್ಲಿ ನೀರಿಗೆ ಬೇಡ ಬೇಡ ಅದನ್ನ ಹಚ್ಚೋದ ಅಂತ ಕರೆನ್ಸಿ ಹಾಕ್ಸೋದ ಬಿಟ್ಬಿಟ್ಟಿವಿ ಸರ್. ಈಗ ಟಿವಿ ಇಲ್ಲ ನಿಮ್ಮ ಮನೆ? ಟಿವಿ ಐತೆ ಸರ್, ಇದ್ರು ಅದು ಅದನ್ನ ಹಚ್ಚೋದನ ಇಲ್ರಿ. ಈಗ ಏನು ನೀರಾಗ ಎದ್ದು ಬಿಟ್ರಿ ಅಂತ? ಅದನ್ನ ನೀರು ಉಗ್ಯಾರ್ರಿ ಹುಡ್ರು. ಏನ್ರಿ? ಅದ್ರ ಮುಂದೆ ಗುಂಪು ಕುಂದ್ರ ಸಂಬಂಧ ಬರೀ ಇದ್ರ ಮುಂದೆ ಕುಂದಿರ್ತೀರಿ ಅಂತ ನೀರು ಉಗ್ಬಿಟ್ಟಾರ. ಈ ಮೊಬೈಲು, ಗ್ಯಾಸು ಅದಾವ್ರಿ ಸರ್. ಮೊಬೈಲು, ಗ್ಯಾಸ್ ಎಲ್ಲ ಅದಾವ್ರಿ. ಎಲ್ಲರಿಗೂ ಒಂದೊಂದು ಫೋನೂ ಅದಾವ್ರಿ. ಯಾರಿಗೂ ಇಲ್ಲ ಅನ್ನಂಗಿಲ್ಲ, ಎಲ್ಲರಿಗೆ ಒಟ್ಟು ಒಂದು ಆದ್ಯತೆ. ಈಗೇನು ತೋರಿಸ್ತೀರಿ? ಈಗ ಮನೇಲಿ ಹೋಗ್ಬರ್ರಿ ಸರ್. ದನ, ಆಕಳ ಏನೋ ತೋರಿಸ್ತೀನಿ. ಆಕಳ, ಗೋಪಿ ಎಷ್ಟು ಅದಾವ್ರಿ? ಒಂದು 40 ಅದಾವ್ರಿ. 40 ಅದಾವ? ನೋಡೋಣ ಈಗ. ಹೈನಾಗೀನ ಎಲ್ಲ ಅದರಿಂದನ? ಹೈನ ಪೈನ ಎಮ್ಮಿ ಕೊಟ್ಟದವ್ರಿ. ಅವ್ನು ಒಂದಿನ ಹಿಂಡಿ ಕೊಂದಿಲ್ರಿ, ಒಂದಿನ ನಾವು ಏನೂ ಮಾಡಿಲ್ಲ. ಅವಾಗ ಹಿಂಡಿ ಕೊಂತಿದ್ರಿ. ಈಗ ಅವು ಬರೇ ಗೊಬ್ಬರ ರೀ. ಗೊಬ್ಬರ ಆಕಳ ದನ ಎದಕ್ಕೆ ಸಾಕಿವ ಅಂತಂದ್ರೆ ಭೂಮಿ ಐತಲ್ರಿ, ಭೂಮಿಗೆ ಗೊಬ್ಬರಕ್ಕೆ ಹಾಲು ಎಮ್ಮಿ ಕೊಟ್ಟು 6-7 ಎಮ್ಮಿ ಕೊಟ್ಟದವ್ರಿ. ಅವನ್ನ ಹಾಲು
ಮನೆಗೆ ಉಪಯೋಗ ಮಾಡ್ತೀರಿ? ಹ್ಞೂ ರೀ. ಮಾರೋದಿಲ್ಲ? ಮಾರೋದಿಲ್ಲ ರೀ, ನಮ್ಗೆ ಸಾಲೋದಿಲ್ಲ ರೀ. ಬರೀಪ್ಪ, ಭಾರಿ ಐತಿ ನಿಮ್ಮ ಕತೆ. ಒಂದು ದಿವಸ ಸಾಲ ಇವ ಏನೋ ಹೇಳ್ತಿದ್ದ, ಬಾರ ಹಂಗೆ ಮಾತಾಡ್ಕೊಂತ ಹೋಗೋಣ. ಓಕೆ, ಏನು ನಿನ್ನ ಹೆಸರು? ಶರಣಪ್ಪ. ಏನು ಓದ್ತೀನಿ ನೀನು? ಶಾಲೆ ಬಿಟ್ಟೆ ನೀನು? ಯಾಕೋ? ಇವತ್ತು ನೀವು ಬಂದು ಸಂಬಂಧ ಬಿಟ್ಟು ನೋಡಿ ಸರ್. ಓ, ಬಂದು ಸಂಬಂಧ ಬಿಟ್ಟೆನಾ? ಓ, ಇಲ್ಲಾಂದ್ರೆ ಹೊಕ್ಕಿದ್ದೇನಾ? ಚಲೋ ಆಯ್ತು. ಮುಂದೆ ಏನು ಹಾಕಂತೀವ? ಪೊಲೀಸ? ಭಾಳ ಮಂದಿ ಪೊಲೀಸರು ಇದ್ದೀರಲ್ಲ ಮರೆ ನಿಮ್ಮ ಮನೆಗೆ. ಹಾಂ. ಓಕೆ. ಹೊಲಕ್ಕೆ ನೀನು ಹೊಲ್ದಾಗ ಕೆಲಸ ಮಾಡ್ತೀನ? ಹೌದು, ಏನೇನು ಮಾಡ್ತಿ? ಮುಂಜಾನೆ ಅದು ಬಂದು ಕಾರಂಜಿ ಹಚ್ತೀರಿ. ಹಾಂ. ಹಚ್ಚಿಕಾಟ್ ಒಳಗೆ ಹೋಗ್ತೀರಿ, ಮನೆಗೆ ಹೋಗಿ ಕಾಟ್ ಸಾಲಿ ಹೋಗ್ತೀರಿ. ಮುಂಜಾನೆ ಎದ್ದು ಎಷ್ಟು ಗಂಟೆಗೆ ಹೇಳ್ತಿಪ್ಪ ನೀನು? 6 ಗಂಟೆಗೆ ರೀ. 6 ಗಂಟೆಗೆ ಎದ್ದು ಸೀದಾ ಹೊಲಕ್ಕೆ ಬರ್ತೀಯಾ? ಬಂದು ಕಾರಂಜಿ ಹಚ್ಚಿ ಹೋಗ್ತೀರಿ. ಕಾರಂಜಿ ಹಚ್ತೀಯಾ? ನೀರು ಹಾಂ ಬಿಡ್ತೀಯ? ಆಮೇಲೆ ಸಾಲಿ ಹೋಗ್ತೀರಿ. ಆಮೇಲೆ ವಾಪಸ್ ಬಂದ್ಮೇಲೆ ವಾಪಸ್ ಮನೆಗೆ ಹೋಗಿ ಕಾಟ್ ಐತಲ್ರಿ, ಜಾಕ ಮಾಡಿ ಊಟ ಮಾಡಿ ಕಾಟ್ ಸಾಲಿ ಹೋಗ್ತೀರಿ. ಸಾಲಿಗೆ ಹೋಗ್ತೀರಿ? ಹ್ಞೂ ರೀ. ದಿವಸ ಹೊಲಕ್ಕೆ ಬರೋದ ನೀನು? ಹ್ಞೂ ರೀ. ಹಾಂ. ಹೊಲ್ದಾಗ ಶಾಲೆಗೆ ಏನೇನು ಮಾಡ್ತೀರಪ್ಪ? ಪಾಠ ಇರ್ತಾರೆ. ಹಾಂ. ಹಾಂ. ಸರ್ ಪಾಠ ಹೇಳ್ತಾರೆ. ಊಟ ಗೀಟ ಬರುತ್ತಾನ ಅಲ್ಲಿ? ಹ್ಞೂ ರೀ, ಬರ್ತೀರಿ. ಹಾಂ. ಬಿಸಿ ಊಟ? ಹ್ಞೂ ರೀ, ಬಿಸಿ ಊಟ ಕೊಡ್ತಾರೆ, ಅನ್ನ ಸಾರು. ಚಲೋ ಇರ್ತಾ? ಹ್ಞೂ ರೀ. ಓಕೆ. ಹಾಂ. ಮುಂದೆ ಪೊಲೀಸ್ ಆಗವ ನೀನು ಹಂಗಾರೆ? ಹ್ಞೂ ರೀ. ಭಾರಿ ಆತಲ್ಲ. ಹಾಂ. ಜಾತ್ರೆಗೆ ಪಾತ್ರೆಗೆ ಹೋಗಾರ ಅಷ್ಟರು ಹೋಗ್ತೀರೇನ? ಹ್ಞೂ ರೀ. ಎಲ್ಲರೂ ಮನೆಯವ್ರ? ಹ್ಞೂ ರೀ, ಅಷ್ಟು ಹೋಗ್ತೀರಿ. ಅಲ್ಲಿ ಫುಲ್ ಎಂಜಾಯ್. ಏನೇನು ಆಡ್ತೀಯವ? ಏನೇನು ಆಡಕ್ಕೆ ಬರುತ್ತೆ ನಿಂಗೆ? ಅಲ್ಲೋ, ಈಗ ಟಿವಿನೇ ಇಲ್ಲ ಅಂತಲ್ಲ ಮನ್ಯಾಗ, ಹೆಂಗೆ? ಟಿವಿ ಇಲ್ಲ ಅಂದ್ರೆ ಆಟ. ಅಲ್ವಾ, ರಾತ್ರಿ 9 ಆದ್ರೆ ಸಾಕು, ಎಲ್ಲರೂ ಬಿಗ್ ಬಾಸ್, ಆ ಬಾಸ್ ಈ ಬಾಸ್ ಅಂತ ಕುಂತ್ಬಿಟ್ಟಿರ್ತಾರೆ ಮನ್ಯಾಗ. ನಿಮಗೆ ನೋಡ್ಬೇಕಂತ ಅನ್ಸಿಲ್ಲ? ಬ್ಯಾಡ ಅಲ್ಲ ರೀ. ಬೇಡ? ಯಾಕೆ? ಅದರಿಂದ ಮನೆ ನೀರು ನೀವು ನಡ್ರಿ, ನಾ ಕೇಳ್ತೀನಿ. ಹಾಂ. ಅಲ್ಲ, ಟಿ ವಿ ಇತ್ತಂತಲ್ಲ, ನೀವು ನಡ್ರಿ ನೀವು ಅಲ್ಲಿ ಮ್ಯಾಲೆ ಹೋರಿ ಹೇಳ್ತೀನಿ. ಗಾಡಿ ಬಂದ್ಬಿಡ್ರಿ. ಹಾಂ. ಈ ಟಿ ವಿ ಇತ್ತಂತಲ್ಲ, ಏನು ಮಾಡಿದ್ರು? ಅದಕ್ಕೆ ಅದನ್ನ ವರ್ಷಕ್ಕೆ ಹೋಯ್ದಾರಿ, ಸರ್ಕಾರ ಪುಡಿ ಹಚ್ಚಿ ನೀರಾಗ ಎದ್ಬಿಟ್ರಿ. ಅದನ್ನ ಸಾಬಕಾರ ಪುಡಿ ಹಚ್ಚಿ ನೀರಾಗ ಎದ್ದು ಹರಿಸ್ಬಿಟ್ರಿ ಅಪ್ಪ ಟಿವಿನ? ಸ್ವಚ್ಛ ಆಗಲಿ ಅಂತ. ಅಯ್ಯೋ ಶಿವದಿ, ಯಾರು ಅದ್ರ ಮಾಡಿದ್ದು? ನಮ್ಮ ದಡವರಿ. ಓ, ಆಮೇಲೆ ಏನಂತ? ಆಮೇಲೆ ಕರೆನ್ಸಿ ಹಾಕ್ಸ್ಕಾಟ್ ಇದನ್ನ ಮಾಡನ್ರಿ, ಅರ್ಧ ಬರಕತ್ರಿ. ಅದು ಎದಕ್ಕೆ ತೊಳೆದ್ರಂತ ಕೇಳಿದ ಕೆರೆ ಇಲ್ಲ ನೀವು? ಅದು ಜಾತ್ರೆ ತಾರಿ ತೊಳೆದ್ ಬಿಟ್ರಿ. ಅದನ್ನ ನೀರು ಹಚ್ಚಿ ಕಾಟ್ ತೊಳೆದು ಕಾಟ್ ಒಳಗೆ ನೀರಾಗ ಎದ್ದಿ ಬಿಟ್ರಿ. ನಿಮ್ಗೆ ಏನಾಗ್ಬೇಕು? ದಡವ್ರಿ. ನಿಮ್ಮ ದೊಡ್ಡವ? ಬಾ, ನಿಮ್ಮ ದೊಡ್ಡವನ ಹತ್ರ ಮಾತಾಡೋಣ. ಭಾರಿ ಶಾಣೆ ಕದರ್ ಬಿಡಪ್ಪ. ಇಲ್ರಿ, ಬಂದ ಮಾಡ್ರಿ ಅದನ್ರಿ. ಮತ್ತೆ ಜಗ್ ಬೈದ್ರಿ ನಿಮ್ಮ ದೊಡ್ಡವಂಗ? ಇಲ್ರಿ, ಬೈದಿಲ್ರಿ. ನಿಮ್ಮ ದೊಡ್ಡಪ್ಪರ ಅವ್ರು ಬೈಲಿಲ್ಲ? ಇಲ್ರಿ, ನಮ್ಮ ದಡಪ್ಪರ್ ನೋಡುದ ಇಲ್ರಿ, ನಾವ ನೋಡಿವ್ರಿ ಸಣ್ಣ ನೋಡ್ರು. ಈಗ ಅವತ್ತಿಂದ ಓದ್ಕೊಂಡು ಮಾಡಲ್ಲ ಅಂತೇಳಿ ಬಂದ್ ಮಾಡ್ರಿ. ಹೌದಾ? ಹ್ಞೂನ್ರಿ. ಈಗ ಅದು ತೊಳೆದಾಗಿಂದ ಆನ್ ಆಗ್ತಿಲ್ಲ? ಆನ್ ಆಗೋಲ್ರಿ, ಅದು ನಾವು ಆಟ ಬಿಟ್ರಿ. ಅದು ತಣ್ಣಗತ್ ನಡಿ ಮರೆ. ಇನ್ನೇನು ಮಾತಾಡಿಪ್ಪ ನಾನು? ಏನು ಮಾತಾಡೋಕ್ಕಾಗ್ತೀರಿ? ಅಯ್ಯೋ ಶಿವನೇ. ಸರಿ ಬಾರಪ್ಪ. ಹಾಂ. ಇದು ಊರಿಗೆಲ್ಲ ಹೇಳಿರೇನ? ಗೊತ್ತಾಯ್ತೇನ ಇದು? ಹಾಂ, ಹೇಳಿಲ್ರಿ. ಏನಂದ್ರೆ ಹೊರಗೆ ಬಂದು ಇದು ಎದರ್ದ್ರಿ ಅಂದ್ರ ಟಿವಿನ ಅನ್ನರ ಅಂದ್ರಿ. ಗಪ್ಪ. ಭಾರಿ ಅದ್ಭುತ ಕತೆ ಹೇಳಿದ್ ನೋಡ. ನಾನು ಇಲ್ಲಿವರೆಗೆ ಇಂಥ ಕತೆ ಕೇಳಿಲ್ಲ. ನೀವು ವಿಡಿಯೋದ ನೋಡ್ಬೇಕಿಂತ. ಏನು ಹೇಳಿದೆ? ಏನಿಲ್ಲ. ನಾವು ಇದ್ರಾಗ ಇನ್ನಿಬ್ರು ಏನು ಮಾಡ್ತಾರೆ? ಇನ್ನಿಬ್ರು ಒಬ್ಬ 10th ಸಾಲಿ ಓದ್ತಾನ್ರೆ, ಇನ್ನೊಬ್ಬ 9ನೇ ಸಾಲಿ ಓದ್ತಾನೆ, 8ನೇ ಸಾಲಿ ಓದ್ತಾನ್ರೆ, ಇವ 5ನೇ ರೀ. ಹೌದಾ? ಹಾಂ. ಸಾಲಿ ಚಲೋ ಮಾಡಿರಿ. ಸಾಲಿ ಆಮೇಲೆ ಅವ್ರು ನಾವು ಕೆಲಸ ಮಾಡ್ರಿ ಸಾಹೇಬ್ರ. ಹ್ಞೂ. ಒಳ್ಳೆ ಅವರು ಕೃಷಿಗೆ ಮಾಡಂಗೆ ಈಗ ಜಗ್ಗ ಅವಕಾಶ ಅದಾವ್ರಿ. ಊರು ಬಿಟ್ಟು ಹೋಗ್ಬೇಕಾಗಿಲ್ಲ ಅವರು. ನಿಮ್ಮ ಹೊಲ್ದಾಗ ಬೇರೆ ಬೇರೆ ತಂತ್ರಜ್ಞಾನ ಬಂದೈತ್ರಿ ಈಗ. ಕುರಿ ಸಾಕಾಣಿಕೆ ಅಂತ ಬಂದೈತಿ. ಕುರಿ ಅಂತೂ ನೀವು ಮಾಡಿರ್ಬಿಡಿ, ಜಗ್ಗ ಗೊತ್ತೈತಿ ನಿಮ್ಗೆ. ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥವು ಬಂದವ್ರೀಗ. ಆಮೇಲೆ ಸಬ್ಸಿಡಿ ಸಾಲ ಕೊಡ್ತಾರ್ರಿ, ನೀವು ಟೆಂಟ್ ಹಾಕೊಳಕ ಅವನ್ನೆಲ್ಲ ಮಾಡಕ ಕೊಡ್ತಾರೆ ಸರ.
ಎಷ್ಟು ಈಗ ನಮ್ಮ ಕುರಿನ ಅದಾವ್ರಿ ಹಾಂ ಎಲ್ಲಿ ಉಣ್ಣ ಜೋಪಾನ ಮಾಡ್ಕೊಂತ ಹೋಗ್ಬಿಟ್ರೆ ಆತ್ ಬಿಡಪ್ಪ. ಆಮೇಲೆ ನೀವು ಉದಾಹರಣೆನ ಆಯ್ತು ನೋಡ್ರಿ, ಈಗ ಅದರಿಂದ 1 ಗುಂಟೆ ಹೊಲದಿಂದ ಈಗ ನಮಗೇನು ಕಮ್ಮಿ ಮಾಡಿಲ್ರಿ, ಆ ಕುರಿಲಿಂದ ಏನೂ ನಮಗೆ ಕಮ್ಮಿನೇ ಇಲ್ಲ. ಹಾಂ ನಮ್ಮ ತಿಳುವಳಿಕೆಲಿಂದ 10 ಕುರಿ ನಮ್ಮ ಒಬ್ಬರು ಮನ ದುಡಿಯಾಕಿದ್ವಿ ನಾವು. ಒಬ್ಬರ ಮನೆ ದುಡಿಯಾಕಿತ್ರಿ? ದುಡಿಯಾಕೆ ಇದೀವಿ, ನಮ್ಮ ಅವ್ರ ಮನೆಗ ಇದ್ದೀವಿ. ನಮ್ಮ ಅವನು 200 ಕುರಿ ಅವಾಗಿನ ಕಾಲದಾಗ ಹಾಂ ಅವ್ರ ಮನೆಯಲ್ಲೇ ಇದ್ದು ಅವರೇ 6 ಕುರಿ ಬಿಟ್ಟು ಹೋಗಿದ್ದಾರೆ ನಮಗೆ. ಹಾಂ 6 ಕುರಿ ಬಿಟ್ಟು ನಾವೊಂದು 6 ಕುರಿ ತೊಗೊಂಡು ಆಗ ಒಂದೊಂದು ಬಿಟ್ಟು ಅಂತ ಬಂದಿಂದ ನಮ್ಮ ಇಷ್ಟೆಲ್ಲ ನಾವು ಮತ್ತು ಕೆಲ್ಸಕ್ಕೂ ಹೋಗಿವ್ರಿ ಮಂದಿ ಹೊಲಕ್ಕೆ. ಹಾಂ ಮತ್ತು ಕುರಿಲಿದ್ದಾನೆ ನಮ್ಮದು ಕುರಿ ಮಾಡಿಂದ ಒಂದು 100 ಕುರಿ ಆಗಿಂದ ಇಲ್ಲೊಂದು 3 ಎಕರೆ ಹೊಲ ಹಿಡ್ಕೊಂಡಿವ್ರಿ. ಇದನ್ನು ಇಲ್ಲಿ ಐತಲ್ಲ ಟಿ ಸಿ ಐತೆ ನೋಡ್ರಿ, ಹಾಂ 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 ಇಲ್ಲೇ ಗಳೆ ಹೊಡೆದಿವಲ್ಲ, ಹತ್ತಿ ಹಾಕಿದ್ವಿ ಅದಕ್ಕೆ 3 ಎಕರೆ ಹೊಲಕ್ಕೆ. 3.5 ಎಕರೆ ಹೊಲ ಅದು. ಈ ವರ್ಷ ಹಿಡಿದ್ರಿ? ಈ ವರ್ಷ ಅಲ್ರಿ, ಅದು 80,000 ರೂಪಾಯಿ ಒಂದು ಎಕರೆ ರೀ. ಅವಾಗ 80,000 ರೂಪಾಯಿ ಫಸ್ಟ್ನೇ ಹೊಲನ ಅದನ್ನ ನಾವು ಮೂರಾಗ ಹೋಗ್ಬೇಕಿದಿಂದ ಹಿಡಿದಿದ್ದೀವಿ. ಕರ್ರ ಕಾಣುತ್ತೆ ನೋಡ್ರಿ, ದೊಡ್ಡ ಹೊಲ, ಹತ್ತಿ ಕಟ್ಟಿ ಕಾಣ್ತಾವಲ್ಲ. ಹಾಂ ಅದೇ ಹೊಲ. ಅಲ್ಲೇ ಬೋರ್ ಅದ ನೋಡ್ರಿ, ಅಲ್ಲಿಂದ್ರನ ಪೈಪ್ಲೈನ್ ಓದಿವಿ ಅಲ್ಲೇ. ಈಗ 15-20 ವರ್ಷ ಈಗ್ರೆ 30 ಲಕ್ಷ ಮಾರ್ತ್ರಿ ನಾವು ಅಲ್ಲಿ ಕೊಟ್ರೆ. ಮಗ್ಗಲ್ ಅಲ್ಲೇ 30 ಲಕ್ಷ ರೂಪಾಯಿ ಕೇಳಿದ್ವಿ, ಕೊಡ್ಲಿಲ್ಲ ರೀ. ಮಗ್ಗಲ್ ಹೊಲನ ರೀ, ಕೊಟ್ಟ ಹೊಲನ ಕೇಳಿದ್ರಿ? ಕೇಳಿವಿ, ಕೊಡಲಿಲ್ಲ. 30 ಲಕ್ಷಕ್ಕೆ ನೀವೇ ಕೇಳಿರಿ? ನಾವೇ ಕೇಳಿದ್ರಿ, ಕೊಡಲಿಲ್ಲ. ಇಲ್ಲ, ಎಲ್ಲ ಊರಾಗೂ ಹೊಲಕ್ಕೆ ಡಿಮಾಂಡ್ ಬಂದಿತ್ತು. ಹೊಲಕ್ಕೆ ಡಿಮಾಂಡ್ ಐತ್ರಿ. ಭೂಮಿ ಇಲ್ರಿ ನಮ್ಮಲ್ಲಿ. ಭೂಮಿ ಇತ್ತಪ್ಪ ಅಂದ್ರೆ ಬೇರೆ ಅಲ್ಲಿ ಸಿಗ್ತಾವ್ರಿ, 8-10 ಸಾವಿರ ರೂಪಾಯ್ದಂಗೆ ಸಿಗ್ತಾವೆ. ಅಲ್ಲಿ ಪ್ರಯೋಜನ ಮಾಡ್ಬೇಕು ಇಲ್ಲಿ. ಹ್ಞೂ ರೀ, ಇಲ್ಲೇ ಮುಂದೆ ಹೇಳ ಸಿಗ್ತಾವ್ರಿ. ಇಲ್ಲ ನಮ್ಮಲ್ಲಿ ಅಚ್ಚಕ್ ಇಚ್ಚಕ್ ಗುಡ್ಡ ಐತಲ್ರಿ, ಸಿಗಂಗಿಲ್ಲ ಕೊಟ್ರಿ. ಇದರಿಂದ ನಮ್ಮ ಊರಾಗ ಗುಂದು ಬಿಟ್ಟಿರಿ. ಎತ್ತು ನಾಲ್ಕ ಸಾಕ ಇಲ್ಲಿ ಕಮ್ಮಿ ಆಗುತ್ತಾ? ಹಾಂ ಟ್ಯಾಕ್ಟ್ರಿ ಒಂದು ಟ್ಯಾಕ್ಟ್ರಿ ಐತೆ ಸರ್. ಬಿತ್ತೋದು ಎತ್ತಿಲಿದ್ದಾರೆ ರೀ, ಹಾಂ ಎತ್ತಿಲಿದ್ದ ಬಿತ್ತು. ಹಾಂ ಇದು ನಮ್ಮೂರು ಶಾಲೆ ಸರ್. ಹುಡುಗರೆಲ್ಲ ಇಲ್ಲೇ ಓದ್ತಾರೆ? ಇಲ್ಲೇ ಓದ್ತಾರೆ ಸರ್. ಹಾಂ ನಾವು ಶಾಲೆ ಅಧ್ಯಕ್ಷರಿದ್ದೀವಿ ರೀ, ಸ್ಕೂಲ್ ಶಾಲೆ ಅಧ್ಯಕ್ಷರಿದ್ದೀರಾ? ಹಾಂ ಪ್ರೈಮರಿ ಅದು ಹಿಂದೆ ಹೈಸ್ಕೂಲ್ ಐತ್ರಿ. ಸ್ಕೂಲ್ ಅಧ್ಯಕ್ಷರು ನಾವು. ಹಾಂ 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 ಏನು ಗೌಡ್ರ ನೀವು ಅಗದಿ ಈಜಿ ಬಂದ್ರಿ. ಅವ್ರು ಎಂತ ದಾರಿ ಕರ್ಕೊಂಡು ಹೌದ್ರಿ. ಎಲ್ಲ ಇಲ್ಲೇ ಒಂದು ಅರ್ಧ 1 ಕಿಲೋಮೀಟ್ರ್ ಒಳಗಡೆ ಅದಾವ್ರಿ ಎಲ್ಲ ಇಲ್ಲೇ ರೀ. ಹಾಂ ಇಲ್ಲೇ ಊರಿಂದನೂ ಹೋದವ್ರಿ, ಮತ್ತು ಊರಿಂದ 10 ಎಕರೆ ಅದಾವ್ರಿ. ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು.